ಮಾತೆ, ಅಪ್ಪಾಜಿ, ಪೂಜೆಗಾಗಿ ನಾನು ಹೂಗಳನ್ನು ತಂದಿದ್ದೆ. ಊರ್ಮಿಳೆ, ಹೂಗಳನ್ನು ತರಲು ನೀನೇಕೆ ಹೋದೆ? ಇದಕ್ಕಾಗಿ ಸೇವಕರಿರಲಿಲ್ಲವೇ? ಪರಮೇಶ್ವರನ ಪೂಜೆಗೆ ಸ್ವತಃ ನಾವೇ ನಮ್ಮ ಕೈಯಾರ ಉದ್ಯಾನದಿಂದ ಹೂಗಳನ್ನು ಸಂಗ್ರಹಿಸಿಕೊಳ್ಳೋಣವೆಂದು ಸಹೋದರಿ ಸೀತೆ ಹೇಳಿದಳು. ಹೇಳಿದೆಯಾ? ನಮ್ಮ ಸೀತೆಯು ಪರಮೇಶ್ವರನ ಪೂಜೆಯನ್ನು ಕಾಯ ವಾಚ ಮನಸ ತ್ರಿಕರಣ ಪೂರ್ವಕವಾಗಿ ನೆರವೇರಿಸಲು ಸ್ವತಃ ಉದ್ಯಾನವನದಿಂದ ಹೂಗಳನ್ನು ಕಿತ್ತು ತರಲು ಸಂಕಲ್ಪಿಸಿದ್ದಾಳೆ. ನಿಜ ಪ್ರಭು, ನಮ್ಮ ಸೀತೆ ಮೊದಲಿನಿಂದಲೂ ಹಾಗೇ ಅಲ್ಲವೇ? ಗುರು ಹಿರಿಯರು ದೈವ ಕಾರ್ಯವೆಂದರೆ ರಾಜಪುತ್ರಿಯಾಗಿರದೆ ಸೇವಕಿಯಾಗಿ ಬಿಡುತ್ತಾಳೆ. ಊರ್ಮಿಳೆ, ಸೀತೆ ಎಲ್ಲಿರುವಳು? ಸಹೋದರಿ ಸೀತೆ ಉದ್ಯಾನದಲ್ಲಿ ಇನ್ನಷ್ಟು ಹೂಗಳನ್ನು ಸಂಗ್ರಹಿಸುತ್ತಿರುವಳು. ನಾನು ನಂತರ ಅವಳ ಬಳಿ ತೆರಳುತ್ತೇನೆ. ಸಹೋದರಿ ಊರ್ಮಿಳಾ, ಸಹೋದರಿ ಶ್ರುತಕೀರ್ತಿ, ಮಾಂಡವಿ, ಬಂದಿರಾ? ದೊಡ್ಡಪ್ಪಾಜಿಯವರಿಗೆ ಪ್ರಣಾಮಗಳು. ಸರ್ವಾಭೀಷ್ಟ ಸಿದ್ಧಿರಸ್ತು. ದೊಡ್ಡಮ್ಮನವರಿಗೆ ಪ್ರಣಾಮಗಳು. ಮಂಗಳವಾಗಲಿ. ಸಹೋದರ ಕುಶಧ್ವಜ, ಎಲ್ಲವೂ ಕ್ಷೇಮವೇ? ಆ ಪರಮೇಶ್ವರನ ಅನುಗ್ರಹ, ತಮ್ಮ ದಿವ್ಯ ಪರಾಕ್ರಮದಿಂದ ಯಾವುದೇ ಶತ್ರು ಭೀತಿ ಇಲ್ಲ. ಇಂದ್ರ ರಾಜ್ಯ ಶಾಂತಿ ಸಮಾಧಾನದಿಂದಿದೆ. ಸಹೋದರಿ ಸೀತಾ ಎಲ್ಲಿ ಇದ್ದಾಳೆ? ಸೀತೆಯನ್ನು ಕಾಣುವ ಆಸೆಯಾಗಿದೆ. ಸಹೋದರಿ ಸೀತೆ ಉದ್ಯಾನದಲ್ಲಿ ಹೂಗಳನ್ನು ಸಂಗ್ರಹಿಸುತ್ತಿದ್ದಾಳೆ. ಹಾಗಾದರೆ ನಾವು ಅಲ್ಲಿಗೆ ಹೋಗೋಣ, ಹೂಗಳನ್ನು ಸಂಗ್ರಹಿಸೋಣ. ಹೋಗಿ ಬನ್ನಿ ಮಕ್ಕಳೇ. ಆ ಪರಮೇಶ್ವರನ ಪೂಜೆಯಲ್ಲಿ ಭಾಗಿಗಳಾಗಿ ಅವನ ಕೃಪಾಶೀರ್ವಾದ ಸದಾ ನಿಮ್ಮ ಮೇಲೆ. ಊರ್ಮಿಳೆ, ನಿನ್ನ ಸಹೋದರಿಯರನ್ನು ಸೀತೆಯ ಬಳಿ ಆಗಲಿ ಅಪ್ಪಾಜಿ. ಹೂಗಳನ್ನು ತೆಗೆದುಕೊಂಡು ಆದಷ್ಟು ಬೇಗನೆ ಮರಳಿ ಬನ್ನಿ. ಅಪ್ಪಾಜಿ, ಹೋಗಿ ಬರುತ್ತೇವೆ. ಹೋಗಿ ಬನ್ನಿ ಮಕ್ಕಳೇ. ಉದ್ಯಾನವನದಲ್ಲಿ ಆಟವಾಡುತ್ತಾ ಮೈ ಮರೆಯಬೇಡಿರಿ. ಕುಶಧ್ವಜ, ಸೀತೆ ಇರುವಲ್ಲಿ ನೀನು ನಿನ್ನ ಮಕ್ಕಳ ಬಗ್ಗೆ ಚಿಂತಿಸಬೇಕಾದ ಅಗತ್ಯ. ಸೀತೆಗೆ ವಯೋಸಹಜವಾದ ವಿನೋದ ಮಾತ್ರವಲ್ಲ, ವಯಸ್ಸಿಗೆ ಮೀರಿದ ಪ್ರಬುದ್ಧ ಜವಾಬ್ದಾರಿಯೂ ಇದೆ. ಅದೋ ನೋಡಿ, ವಿಶ್ವಾಮಿತ್ರ ಮುನಿಗಳು ಆಗಮಿಸುತ್ತಿದ್ದಾರೆ. ಬೇಗ ನಗರಾಧಿಕಾರಿಗಳನ್ನು ಕರೆದುಕೊಂಡು ಬಾ. ರಾಮ, ಲಕ್ಷ್ಮಣ, ನಾವು ಮಿಥಿಲಾ ನಗರವನ್ನು ಪ್ರವೇಶಿಸುತ್ತಿದ್ದೇವೆ. ಈ ನಗರ ಪ್ರವೇಶವು ನಿಮ್ಮ ಜೀವನದಲ್ಲಿನ ಆನಂದಕ್ಕೆ ಕಾರಣವಾಗಲಿ ಎಂದು ಹಾರೈಸಿ. ನಾವು ಧನ್ಯರು ಗುರುಗಳೇ. ಬ್ರಹ್ಮರ್ಷಿ ವಿಶ್ವಾಮಿತ್ರರಿಗೆ ಈ ಮಿಥಿಲಾ ನಗರಿಯ ಅನಂತ ವಂದನೆಗಳು. ಶುಭವಾಗಲಿ. ಮಹಾಮಹಿಮ, ತಮ್ಮ ಅನಿರೀಕ್ಷಿತ ಆಗಮನದಿಂದ ನಮ್ಮೆಲ್ಲರಿಗೂ ಸಂತೋಷವಾಗಿದೆ. ತಮಗೆ ಮೊದಲ ಸ್ವಾಗತ. ಹಾಗೆಯೇ ತಮ್ಮೊಂದಿಗೆ ಆಗಮಿಸಿ ರಾಜಕುಮಾರರಂತೆ ಕಂಗೊಳಿಸುತ್ತಿರುವ ಇವರಿಗೂ ಸ್ವಾಗತ ಕೋರುತ್ತೇನೆ. ಇವರು ರಾಜಕುಮಾರರೇ. ನಗರಾಧಿಕಾರಿ, ಜನಕರಾಜನು ನಡೆಸುತ್ತಿರುವ ಯಾಗಶಾಲೆಗೆ ನಮ್ಮನ್ನು ಕರೆದುಕೊಂಡು ಹೋಗಿ ಮೊದಲು ಯಾಗಸ್ಥಳವನ್ನು ವೀಕ್ಷಿಸಲು ಅಪೇಕ್ಷಿಸುತ್ತೇವೆ. ಹಾಗೇ ಆಗಲಿ, ಹಾಗೇ ಆಗಲಿ. ತಮ್ಮನ್ನು ಮೊದಲು ಯಾಗಶಾಲೆಗೆ ಕರೆದೊಯ್ಯುತ್ತೇನೆ. ರಾಜಕುಮಾರರೇ, ದಯಮಾಡಿಸಿ.
ಅತ್ಯಂತ ಉತ್ಸಾಹದಿಂದ ಸಂತೋಷದಿಂದ ಇರುವಂತೆ ತೋರುತ್ತಿದೆ. ನಿನ್ನಂತಹ ರೂಪರಾಶಿ ಸಾಮೀಪ್ಯದಲ್ಲಿರುವಾಗ ನನಗೆ ಆನಂದವಲ್ಲದೆ ಬೇರೇನಾಗುವುದಕ್ಕೆ ಸಾಧ್ಯ? ನನಗೆ ನಿನ್ನ ಸಹವಾಸವನ್ನು ಬಿಟ್ಟರೆ ಬೇರೇನಾದರೂ ಅಪೇಕ್ಷೆ ಪಡಲು ಸಾಧ್ಯತೆ? ನನ್ನ ಮನಸ್ಸಿನ ಆಸೆಗಳನ್ನು ಅರಿತು ನನಗೆ ಸಹಕರಿಸುತ್ತಿರುವ ಸೌಂದರ್ಯದ ಗಣಿ ನೀನು. ಪ್ರಭು, ಈ ಹೊಗಳಿಕೆ ಆನಂದ ಎಲ್ಲ ಹಳೆಯದು. ಇಂದು ಬೇರಾವುದೋ ವಿಚಾರಕ್ಕೆ ನೀವು ಹೊಸ ಸಂತೋಷದಿಂದ ಇರುವ ಹಾಗೆ ನನಗೆ ಭಾಸವಾಗುತ್ತಿದೆ. ದಯಮಾಡಿ ಅದೇನೆಂದು ನನಗೂ ಹೇಳುವಿರಾ? ಕೈಕೇಯಿ, ನೀನು ಅತ್ಯಂತ ಸೂಕ್ಷ್ಮ. ನನ್ನ ಮನಸ್ಸಿನಲ್ಲಾಗುವ ಭಾವನೆಗಳಲ್ಲಿ ಸ್ವಲ್ಪ ಬದಲಾವಣೆಯಾದರೂ ಅದನ್ನು ಬೇಗ ಕಂಡು ಹಿಡಿದು ಬಿಡುತ್ತೀನಿ. ನೀನು ಹೇಳಿದ ಮಾತು. ಇಂದು ಒಂದು ವಿಚಾರವನ್ನು ಕೇಳಿ ನನ್ನ ಮನಸ್ಸಿಗೆ ವಿಶೇಷವಾದ ಸಂತೋಷ. ಆ ವಿಚಾರವೇನೆಂದು ನನಗೂ ಹೇಳಿದರೆ ನಾನು ಸಂತೋಷ ಪಡುತ್ತೇನೆ. ಅಗತ್ಯವಾದ ಇದು ಅಯೋಧ್ಯ ನಗರಿಯೇ ಸಂತೋಷ ಪಡುವಂತಹ ವಿಚಾರ. ರಾಮಚಂದ್ರ ಸುಬಾಹು ಮಾರೀಚ ರಾಕ್ಷಸರನ್ನು ದಮನ ಮಾಡಿದ ವಿಷಯ ಈಗಾಗಲೇ ನಿನಗೆ ತಿಳಿದಿದೆ. ವಿಶ್ವಾಮಿತ್ರರು ಯಜ್ಞ ಸಂಪೂರ್ಣವಾದ ನಂತರ ರಾಮ ಲಕ್ಷ್ಮಣರನ್ನು ಮಿಥಿಲೆಗೆ ಕರೆದೊಯ್ದಿದ್ದಾರೆ. ಅಲ್ಲಿ ಜನಕ ಮಹಾರಾಜರು ಶಿವಧನುಸ್ಸನ್ನು ಪಣವಾಗಿಟ್ಟು ತಮ್ಮ ಪುತ್ರಿ ಸೀತಾದೇವಿಯ ಸ್ವಯಂವರವನ್ನು ನಡೆಸುತ್ತಿದ್ದಾರೆ. ಪ್ರಭು, ವಿಶ್ವಾಮಿತ್ರರು ರಾಮಚಂದ್ರನನ್ನು ಸ್ವಯಂವರದಲ್ಲಿ ಪಾಲ್ಗೊಳ್ಳಲೆಂದೇ ಕರೆದೊಯ್ದರೆ? ಅವರ ಮನಸ್ಸಿನ ಇಂಗಿತ ಏನೆಂದು ನಾನು ಅರಿಯದೇನೆ. ಆದರೆ ವೀರಾದಿ ವೀರರೇ ಎತ್ತಲು ಅಸಮರ್ಥರಾದ ಆ ಶಿವಧನುಸ್ಸಿನ ದರ್ಶನವಂತೂ ರಾಮಲಕ್ಷ್ಮಣರು ಮಾಡುತ್ತಾರೆ ಎಂದರೆ ಅದು ಸಂತಸದ ವಿಷಯವಲ್ಲವೇ? ಮಹಾಪ್ರಭು, ಆ ಶಿವಧನಸ್ಸಿನ ದರ್ಶನವಷ್ಟೇ ಸಾಲದು. ರಾಮಚಂದ್ರ ಆ ಮಹಾಧನಸ್ಸನ್ನು ಎತ್ತಿ ಸ್ವಯಂವರವನ್ನು ಗೆದ್ದು ಕೀರ್ತಿಶಾಲಿಯಾಗಬೇಕು. ಅದು ಹೆಮ್ಮೆಯನ್ನುಂಟು ಮಾಡುವ ವಿಷಯ. ಪ್ರಪಂಚದಲ್ಲಿ ಬೇರಾರಿಂದಲೂ ಸಾಧ್ಯವಾಗದ ಸಾಹಸ ಕಾರ್ಯ ನನ್ನ ರಾಮನಿಂದ ಆಗಬೇಕು. ಅಯೋಧ್ಯೆಯಲ್ಲಿ ಹಿಂದೆಂದೂ ಕಾಣದ ಹರುಷದ ಹೊಳೆ ಹರಿಯಬೇಕು. ನಿನ್ನ ಮಾತನ್ನು ಕೇಳುತ್ತಿದ್ದರೆ ನಿನ್ನ ಹಾರೈಕೆ ಆದಷ್ಟು ಬೇಗ ಈಡೇರಲಿ ಎಂದು ನನ್ನ ಮನಸ್ಸು ಕೂಡ ಹಂಬಲಿಸುತ್ತದೆ. ಆಗಲಿ, ರಾಮನ ಯಶಸ್ಸಿಗಾಗಿ ಹಿಂದೆ ಈಗಲೇ ಅಯೋಧ್ಯ ನಗರಿಯಲ್ಲಿ ಪೂಜಾ ವಿಧಿಗಳು ನಡೆಯಲಿ ಎಂದು ಆಜ್ಞಾಪಿಸುತ್ತೇನೆ. ನಿನ್ನ ಮಾತನ್ನು ಕೇಳಿ ನನ್ನ ಮನಸ್ಸಲ್ಲಿದ್ದ ಸಂತೋಷ ಇಮ್ಮಡಿಯಾಯಿತು. ದೇವಿ, ನಾನೇ ಚಿಕ್ಕಪ್ಪಾಜಿಯವರಿಗೆ ಪ್ರಣಾಮಗಳು. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿ. ಉತ್ತಮವಾದ ಆಶೀರ್ವಾದವನ್ನೇ ಮಾಡಿರುವೆ ಸಹೋದರ. ಸಕಲ ಸದ್ಗುಣ ಸಂಪನ್ನಳಾಗಿ ಕೆಂದಾವರೆಯಂತೆ ಅರಳುತ್ತಿರುವ ನಮ್ಮ ಹಿರಿಯ ಪುತ್ರಿಯಾದ ಸೀತೆಗೆ ಅನುರೂಪನಾದ ವರನನ್ನು ಹುಡುಕಿ ವಿವಾಹವನ್ನು ಏರ್ಪಡಿಸುವ ಕಾಲ ಬಂದಿದೆ ಎಂದು ನೀನು ನಿನ್ನ ಆಶೀರ್ವಾದದ ಮೂಲಕ ಎಚ್ಚರಿಸುವುದು ಮಾತ್ರವಲ್ಲ ಪ್ರಭು, ತಾವು ತಮ್ಮ ಹೆಣ್ಣು ಮಕ್ಕಳ ಕನ್ಯಾದಾನವನ್ನು ಮಾಡಿದರೆ ನಾವು ನಮ್ಮ ಹೆಣ್ಣು ಮಕ್ಕಳ ಕನ್ಯಾದಾನವನ್ನು ಮಾಡಿ ಕೃತಾರ್ಥರಾಗುತ್ತೇವೆ ಎಂದು ನಮ್ಮ ಮೈದುನರು ನಮಗೆ ಸೂಚಿಸುತ್ತಿದ್ದಾರೆ. ಅತ್ತಿಗೆಯವರೇ, ಈಗ ನಮಗೆ ಅದಕ್ಕಿಂತ ಬೇರೆ ಭಾಗ್ಯವೇನಿದೆ? ಭಗವಂತನ ದಯೆಯಿಂದ ಸಕಲ ಸೌಭಾಗ್ಯಗಳು ನಮ್ಮದಾಗಿವೆ. ರಾಜ್ಯದೆಲ್ಲೆಡೆ ಶಾಂತಿ ಸಮಾಧಾನ ನೆಲೆಸಿದೆ. ಈ ಹೆಣ್ಣು ಮಕ್ಕಳೆಲ್ಲರೂ ಶುಕ್ಲ ಪಕ್ಷದ ಚಂದ್ರನಂತೆ ದಿನದಿಂದ ದಿನಕ್ಕೆ ಮನೋಹರವಾಗಿ ಬೆಳೆಯುತ್ತಿದ್ದಾರೆ. ಇವರಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಯಾವ ಮಹಾವಂಶವನ್ನು ಸೇರಿ ಬೆಳಗುತ್ತಾರೋ ಇವರನ್ನು ವರಿಸುವ ಪುಣ್ಯವಂತನ ಶೋಧ ನಮ್ಮಿಂದ ಆಗಬೇಕಲ್ಲವೇ? ನಿಜ ನಿನ್ನ ಮಾತು ನಿಜ. ಈ ಕನ್ಯಾಮಣಿಗಳಿಗೆ ಸೂಕ್ತನಾದ ವರನನ್ನು ಹುಡುಕುವುದೆಂದರೆ ನಾವು ಕಡಲಾಳಕ್ಕೆ ಇಳಿದು
ಅಮೂಲ್ಯವಾದ ಮುತ್ತನ್ನು ಪತ್ತೆ ಮಾಡಿದಂತೆ ಪತ್ತೆ ಮಾಡಬಹುದು ಅಲ್ಲವೇ ಪುತ್ರಿಯರೇ? ಓಂ ಇಂದ್ರಾಯ ಸ್ವಾಹ, ಓಂ ವರುಣಾಯ ಸ್ವಾಹ, ಓಂ ಶನೇಶ್ವರಾಯ ಸ್ವಾಹ, ಓಂ ಪರ್ಜನ್ಯಾಯ ಸ್ವಾಹ, ಓಂ ನಾರಾಯಣಾಯ ಸ್ವಾಹ, ಓಂ ರುದ್ರಾಯ ಸ್ವಾಹ, ಓಂ ವರುಣಾಯ ಋಷಿ ವಿಶ್ವಾಮಿತ್ರರಿಗೆ ಅನಂತ ನಮಸ್ಕಾರ. ರಾಮ ಲಕ್ಷ್ಮಣರೇ, ಜನಕ ಮಹಾರಾಜ ನೆರವೇರಿಸುತ್ತಿರುವ ಈ ಯಾಗವನ್ನು ನೋಡಿದರೆ ಗುರುವರ್ಯ, ಮಹಾತ್ಮರಾದ ಜನಕ ಮಹಾರಾಜರ ಈ ಯಜ್ಞವು ಸಮೃದ್ಧವಾಗಿಯೂ ವೈಭವದಿಂದ ಕೂಡಿದೆ. ವೇದ ಅಧ್ಯಯನ ಪಾರಾಯಣರು, ಋತ್ವಿಕುಗಳು, ಯಜ್ಞಕ್ಕೆ ಬೇಕಾದ ಸಾಮಗ್ರಿಗಳೆಲ್ಲವೂ. ನಗರಾಧಿಕಾರಿ, ನೀರಿನ ವ್ಯವಸ್ಥೆ ಇರುವ ಶುದ್ಧ ಬಿಡಾರದಲ್ಲಿ ನಾವು ತಂಗಲು ಇಚ್ಛಿಸುತ್ತೇವೆ. ಅಗತ್ಯವಾಗಿ ತಮ್ಮನ್ನು ಅಂತಹ ಬಿಡಾರಕ್ಕೆ ಕರೆದೊಯ್ಯುತ್ತೇವೆ. ಹಾಗೆಯೇ ಮಹಾಪ್ರಭುಗಳಿಗೆ ತಮ್ಮ ಆಗಮದ ವಿಚಾರವನ್ನು ತಿಳಿಸಲು ಅಪ್ಪಣೆ ಬಿಡುತ್ತೇವೆ. ಮಹಾರಾಜರಿಗೆ ನಮ್ಮ ಆಗಮನದ ವಿಷಯವನ್ನು ತಿಳಿಸಿ, ಹಾಗೆಯೇ ಅವರು ನಮ್ಮನ್ನು ಯಾವ ಕ್ಷಣದಲ್ಲಾದರೂ ಕಾಣಬಹುದು ಎಂಬ ವಿಷಯವನ್ನು ಅವರ ಗಮನಕ್ಕೆ ತಂದರು. ಆಗಲಿ ಮಹರ್ಷಿ. ನಾವಿನ್ನು ಬಿಡಾರಕ್ಕೆ ಆಗಲಿ ಮಹರ್ಷಿ. ಶುಭಮಸ್ತು ಸಹೋದರ. ಯಜ್ಞದಂತಹ ಪುಣ್ಯ ಕಾರ್ಯದ ಆರಂಭಕ್ಕೆ ನಾನು ಆಗಮಿಸಿ ಪುಣ್ಯದಲ್ಲಿ ಭಾಗಿಯಾಗುವಂತೆ ಮಾಡಿದಿರಿ. ಸಹೋದರ, ನಮ್ಮ ಮಿಥಿಲೆಯಲ್ಲಿ ಯಾವುದೇ ಮಂಗಲ ಕಾರ್ಯವಾಗಲಿ ಅದಕ್ಕೆ ನೀವುಗಳು ಇರಲೇಬೇಕೆಂದು ನಾವು ಬಯಸುತ್ತೇವೆ. ಅದು ನನ್ನ ಭಾಗ್ಯ ಸಹೋದರ. ಇನ್ನು ಮುಂದಿನ ಕಾರ್ಯವೆಂದರೆ ಸೀತೆಯ ವಿವಾಹವೇ ಅಲ್ಲವೇ? ಅದಕ್ಕಂತೂ ನಾವು ಬರಲೇಬೇಕು. ನಿಜ ನಿಜ, ಅದು ನಮ್ಮ ಕುಟುಂಬದಲ್ಲಿ ಮೊದಲನೇ ವಿವಾಹ ಎಂದ ಮೇಲೆ ಅಲ್ಲಿ ನೋಡು, ನಿನ್ನ ಮಕ್ಕಳು ಸೀತೆ ಊರ್ಮಿಳೆಯರನ್ನು ಬಿಟ್ಟು ಬರುವುದೇ ಇಲ್ಲವೇನೋ ಎನಿಸುತ್ತಿದೆ. ಮಾಂಡವಿ, ಶ್ರುತಿಕೀರ್ತಿ, ನಾವು ಹೊರಡುತ್ತಿದ್ದೇವೆ. ನೀವು ಬರುವುದಿಲ್ಲವೇ? ಕುಶಧ್ವಜ, ನಿಮ್ಮ ಪುತ್ರಿಯರಿಗೆ ಇಲ್ಲಿಂದ ಹೊರಡಲು ಮನಸ್ಸಾಗುತ್ತಿಲ್ಲ ಎಂದೆನಿಸುತ್ತದೆ. ನಮ್ಮ ಪುತ್ರಿಯರಿಗೆ ಅವರನ್ನು ಇಲ್ಲಿಂದ ಕಳುಹಿಸಿಕೊಡಲು ಮನಸ್ಸಾಗುತ್ತಿಲ್ಲ ಎಂದೆನಿಸುತ್ತದೆ. ಹೌದು ಅಗ್ರಜ, ಮಕ್ಕಳು ಬಹಳ ದಿನಗಳ ನಂತರ ಒಟ್ಟಿಗೆ ಸೇರಿದರಲ್ಲ, ಬಿಟ್ಟು ಹೋಗಲು ಮನಸ್ಸಿಲ್ಲ. ಹಾಗಾದರೆ ಅವರು ಇಲ್ಲಿಯೇ ಇರಲಿ ಬಿಡು. ನೀನು ಮತ್ತೊಮ್ಮೆ ಬಂದಾಗ ಕರೆದುಕೊಂಡು ಹೋಗುವೆಯಂತೆ. ಶ್ರುತಿಕೀರ್ತಿ, ಮಾಂಡವಿ, ಇಬ್ಬರು ಇಲ್ಲಿಯೇ ಇರುವಿರಾ? ಊರ್ಮಿಳೆ, ಸೀತಾ, ಇವರಿಬ್ಬರೂ ಇಲ್ಲಿಯೇ ಇರುತ್ತಾರೆ. ಸಂತೋಷವೇ? ಯಾವಾಗಲೂ ಇಲ್ಲೇ ಇದ್ದರೆ ಇನ್ನ ಹೆಚ್ಚಿನ ಸಂತೋಷ. ಹೋಗಿ ಮಕ್ಕಳೇ, ಸಂತೋಷದಿಂದ ಕಾಲ ಕಳೆಯಿರಿ. ಹೋಗಿ ಹೋಗಿ ಹೋಗಿ. ಮಂಥರೆ, 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 ಮಹಾರಾಜರು ಹಿರಿಯ ಸಹೋದರಿಯರ ಬಳಿ ಹಬ್ಬವನ್ನು ಆಚರಿಸಬೇಕೆಂದು ಹೇಳಿದ್ದಾರಲ್ಲ, ಅದರ ಕಾರಣವೇನೆಂದು ತಿಳಿಯಿತು. ಅದನ್ನು ಕೇಳಿದ ಮೇಲೆ ಅಯೋಧ್ಯೆಯಲ್ಲಿ ಹಿಂದೆಂದೂ ನಡೆಯದ ಉತ್ಸವವನ್ನ ಆಚರಿಸಬೇಕೆಂದು ನನಗೂ ಅನಿಸಿತು. ಕಾರಣವೇನೆಂದು ಹೇಳಿದೆ. ಬಾ. ಬೇಡ ಮಹಾರಾಣಿ, ಆ ಕಾರಣ ಏನೆಂದು ಸಖಿ ಕಲಾವತಿಯಿಂದ ಕೇಳಿ ತಿಳಿದಿದ್ದೇನೆ. ಹೌದೇ? ಸರಿ, ಹಾಗಾದರೆ ಸಂತೋಷದ ವಿಚಾರವನ್ನ ನನಗಿಂತ ಮೊದಲು ನೀನೇ ಕೇಳಿ ತಿಳಿದಿರುವೆ. ಇದರಿಂದ ನನಗೆ ಸಂತೋಷವಾಗಲಿಲ್ಲ. ಏಕೆ ಮಂಥರೆ? ರಾಮ ಸ್ವಯಂವರ ಗೆಲ್ಲುವುದು ನಿನಗೆ ಸಂತೋಷ ತರುವುದಿಲ್ಲವೇ? ಮಹಾರಾಣಿ, ನಾನು ಯಾವಾಗಲೂ ನಿಮ್ಮ ಮಗ ಭರತನ ಒಳಿತು ಕೆಡುಕುಗಳ ಬಗ್ಗೆ ಯೋಚಿಸುತ್ತೇನೆ. ರಾಮ ಸ್ವಯಂವರ ಗೆಲ್ಲುವುದಕ್ಕೂ
ನನ್ನ ಮಗ ಭರತನ ಒಳಿತು ಕೆಡುಕಿಗೂ ಏನು ಸಂಬಂಧ? ಸಂಬಂಧ ಇದೆ ಮಹಾರಾಣಿ. ಸ್ವಯಂವರ ಗೆದ್ದರೆ ರಾಮನಿಗೆ ಮೊದಲು ವಿವಾಹವಾಗುತ್ತದೆ. ಹೀಗೆ ಎಲ್ಲಾ ಪಟ್ಟವು ರಾಮನಿಗೆ ಮೊದಲು ದಕ್ಕುತ್ತಾ ಹೋದರೆ ನಿಮ್ಮ ಮಗ ಭರತನು ಯಾವ ಪ್ರಾಮುಖ್ಯತೆಯನ್ನು ಪಡೆಯದೆ ಹಿಂದುಳಿಯುತ್ತಾನೆ. ಹಾಗಾದರೆ ಭರತನಿಂದ ಸಿಂಹಾಸನವು ದೂರವಾದಂತಲ್ಲವೇ? ಸಾಧ್ಯವಿಲ್ಲ. ಸಿಂಹಾಸನ ನನ್ನ ಮಗ ಭರತನಿಗೆ ಲಭಿಸಬೇಕು. ನೀನು ಹೇಳಿದಂತೆ ಆಗುವುದು ಊಹಿಸಲು ಸಾಧ್ಯವಿಲ್ಲ. ಹಾಗಾದರೆ ಮಹಾರಾಣಿ, ನಿಮಗೆ ನಾನೊಂದು ಸಲಹೆಯನ್ನು ನಾವು ಸ್ವಯಂವರವನ್ನು ಘೋಷಿಸಿದಾಗ ಸೀತಾ ಕಲ್ಯಾಣ ಮಹಾಪುರುಷನೋರ್ವನೊಂದಿಗೆ ನಡೆದು ಹೋಗುತ್ತದೆ ಎಂದು ಭಾವಿಸಿದ್ದೇ ಸುಳ್ಳಾಯಿತು. ಭರತನಿಗೆ ಸಿಗದ ಭಾಗ್ಯ ರಾಮನಿಗೆ ಸಿಕ್ಕು. ನನ್ನ ಮಗ ಭರತ ನಿರ್ಭಾಗ್ಯ ನೆನೆಸಿಕೊಳ್ಳುವುದು ನನ್ನಿಂದ ಸಹಿಸಲು ಸಾಧ್ಯವಿಲ್ಲ ಪ್ರಭು, ಸಾಧ್ಯವಿಲ್ಲ. ಜನಕ ಮಹಾರಾಜ, ನಿನ್ನೊಂದಿಗೆ ಕೆಲವು ವಿಚಾರಗಳನ್ನು ಚರ್ಚೆ ಮಾಡಬೇಕು. ಮಹಾತ್ಮ, ತಮ್ಮ ಈ ಅನುಗ್ರಹಿತ ವಚನ ನಮ್ಮ ಪರಮ ಯಾವುದಕ್ಕೂ ದುಡುಕಬೇಡ ಮಹಾರಾಜ, ದುಡುಕಬೇಡ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ